ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ಮಮತಾ. ಇಂದಿನ ರೆಸಿಪಿ ನುಗ್ಗೆಕಾಯಿ ಎಣ್ಣೆಗಾಯಿ ಮಾಡೋದು. ನುಗ್ಗೆಕಾಯಿಗೆ ಮಾಡುವ ಸಾಮಗ್ರಿಗಳು: ಮೊದಲು ನಾನು ಇಲ್ಲಿ ನುಗ್ಗೆಕಾಯಿ ತೆಗೆದುಕೊಂಡಿದ್ದೇನೆ. ನಂತರ ಈರುಳ್ಳಿ ಎರಡು ನುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ದೆ. ನುಗ್ಗೆಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಸಾಲ್ಟು, ಅಚ್ಕಾರ ಪುಡಿ, ಅರಿಶಿನ, ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, 2 ಒಣಮೆಣಸಿನ್ಕಾಯಿ, ಕಡಲೆಬೀಜ. ಮೊದಲು ಗ್ಯಾಸನ್ನು ಹಚ್ಚೋಣ. ನಂತರ ಕಡಲೆಬೀಜ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಕೆಂಪಾಗೋ ಥರ, ರೋಸ್ಟ್ ಆಗೋ ಥರ ಹುರಿಯೋಣ. ತೀರ ಕಪ್ಪಾಗಬಾರ್ದು, ಮೀಡಿಯಮ್ ಕಂದು ಬಣ್ಣ ಬರೋವರೆಗೂ ಹುರಿದ್ರೆ ಸಾಕು. ನಂತರ ಅದನ್ನು ತೆಗೆದಿಟ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ನುಗ್ಗೆಕಾಯಿ ಎಣ್ಣೆಗಾಯಿ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಎಣ್ಣೆ ಕಾದಾಗ ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಹಾಕೋಣ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿ, ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಚಟಪಟ ಅನ್ನಬೇಕು. ಸ್ವಲ್ಪ ಚಟಪಟ ಅಂದ್ರೇ ಚೆನ್ನಾಗಿರುತ್ತೆ. ಎರಡೂ ಚಟಪಟ ಆದ ನಂತರ, ಚಟಪಟ ಅಂತ ಇದೆ, ಸಾಸಿವೆ ಜೀರಿಗೆ ಸಿಡಿಬೇಕು. ಸಿಡಿದ ನಂತರ 2 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಸ್ವಲ್ಪ ಕೆಂಪಾಗಲಿ ಅದು. ಈಗ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅದನ್ನು ಬಿಡದಂತೆ ಕೈ ಆಡಿಸೋಣ. ಸ್ವಲ್ಪ ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ತಾ ಇರೋಣ. ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ನಾವು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದರೆ ಬೇಗನೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗ್ತಾ ಇದೆ, ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಈಗ ಹೆಚ್ಚಿಟ್ಕೊಂಡಿದ್ನೆಲ್ಲ ಟೊಮೊಟೊನ, 2 ಟೊಮೊಟೊ, ಅದನ್ನು ಹಾಕೊಳ್ಳೋಣ. ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು. ಎರಡೂ ಸಾಫ್ಟ್ ಆದ ನಂತರ ಸ್ವಲ್ಪ ಅರಿಶಿಣ ಹಾಕೋಣ. ಅರಿಶಿಣ ಹಾಕಿ ಬಾಡಿಸೋಣ. ನಂತರ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ನೆಲ್ಲ ಪುಡಿ ಮಾಡಿ ಅದನ್ನು ಎಣ್ಣೆಗೆ ಹಾಕೋಣ. ಅದು ಎಣ್ಣೆಯಲ್ಲೇ ಅದು ಬೆಂದರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅದು ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಅದನ್ನು ಈರುಳ್ಳಿ ಟೊಮೊಟೊ ಹಾಕಿರ್ತೀವಲ್ಲ, ಆವಾಗಲೇ ಹಾಕಬೇಕು. ಈಗ ಅಚ್ಚ ಖಾರ ಪುಡಿ, ಅಚ್ಚ ಖಾರ ಪುಡಿ ಕೂಡ ಎಣ್ಣೆಯಲ್ಲೇ ಹಾಕಬೇಕು. ಯಾಕಂದರೆ ಕಲರ್ ಬರುತ್ತೆ ಮತ್ತು ಕಹಿ ಬರೋಲ್ಲ. ಹಾಗಾಗಿ ಅಚ್ಚ ಖಾರ ಪುಡಿ ಕೂಡ ಎಣ್ಣೆಯಲ್ಲೇ ಹಾಕಬೇಕು. ಹಾಕಿ ನಂತರ ರುಚಿಗೆ ತಕ್ಕಷ್ಟು ಈ ಟೈಮ್ನಲ್ಲೇ ಉಪ್ಪನ್ನು ಹಾಕೋಣ. ಚೆನ್ನಾಗಿ ಎಲ್ಲವನ್ನು ಮಿಶ್ರಣ ಮಾಡೋಣ. ಕೆಂಪು ಕಲರ್ ಕಾಣುತ್ತೆ ನೋಡ್ರಿ. ಕೆಂಪು ಮೆಣಸಿನ್ಕಾಯಿ ಅಚ್ಚ ಖಾರ ಪುಡಿ ಹಾಕೋದ್ರಿಂದ ಕಲರ್ ಬಂದಿರುತ್ತೆ ಈ ಟೈಮ್ನಲ್ಲಿ. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ನೆಲ್ಲ ನುಗ್ಗೆಕಾಯಿ, ಅದನ್ನು ಹಾಕೋಣ. ಈರುಳ್ಳಿ ಟೊಮೊಟೊ ಜೊತೆಯಲ್ಲೇ ಹಾಕೋಣ. ಯಾಕೆ ಇವಾಗಲೇ ಹಾಕಬೇಕು ಅಂದರೆ ಅದಕ್ಕೆ ಉಪ್ಪು ಮತ್ತು ಖಾರ
ಈ ಟೈಮ್ನಲ್ಲಿ ಚೆನ್ನಾಗಿ ಹಿಡಿಯುತ್ತೆ. ಕೆಲವರು ನೀರು ಹಾಕಿದ ನಂತರ ಹಾಕ್ತಾರೆ, ಸಪ್ಪೆ ಆಗಿಬಿಡುತ್ತೆ, ಟೇಸ್ಟ್ ಕೊಡಲ್ಲ. ಹಾಗಾಗಿ ಈ ಟೈಮ್ನಲ್ಲೇ ಅದನ್ನು ಹಾಕಬೇಕು. ನಂತರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಬೋದು. ಒಂದೆರಡು ಲೋಟ ನೀರನ್ನು ಹಾಕ್ತಿದ್ದೀನಿ ಗ್ರೇವಿಗೋಸ್ಕರ. ಎಷ್ಟು ಗ್ರೇವಿ ಬೇಕು ನಮಗೆ ಅದ್ರ ಮಂದ ನೋಡಿ ನಾವು ಹಾಕಬೇಕು. ನಾನಿಲ್ಲಿ 2 ಲೋಟ ನೀರನ್ನು ಹಾಕಿದ್ದೀನಿ. ಸಾಕು ಅನಿಸುತ್ತೆ. ಸಾಕಾಗಿದೆ, ಇಷ್ಟೇ ಸಾಕು ಅನಿಸುತ್ತೆ. ಗ್ರೇವಿ ರೆಡಿ ಆಗ್ತಾ ಇದೆ. 10 ನಿಮಿಷ ಕುದಿಯಕ್ಕೆ ಬಿಡಬೇಕು. ಕುದ್ದ ನಂತರ ಈಗ ಗ್ರೇವಿ ರೆಡಿ ಆಗಿದೆ. ಮೇಲೆ ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್